ಹಾಯ್ ಸ್ನೇಹಿತರೆ, ನಮಸ್ಕಾರ. ನೋಡಿ ಸ್ನೇಹಿತರೆ, ಈ ಕೆರೆ ಎಲ್ಲ ಒಣಗೋಗಿದೆ, ನೀರಿಲ್ಲ. ಈ ಕೆರೆಗೆ ನೀರಿಲ್ಲಕ್ಕೋಸ್ಕರ ಎಷ್ಟೊಂದು ಜನ ರೈತರುಗಳಿಗೆ ಯಾವ್ಯಾವ ಊರಿಗೆಲ್ಲ ಸಮಸ್ಯೆ ಆಗಿದೆ ಅಂತ ತೋರಿಸ್ತೀನಿ. ಇದು ಯಾವ ಊರು ಕೆರೆ, ಇದು ಯಾವ ಕ್ಷೇತ್ರ ಅಂತಲೂ ತೋರಿಸ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ವಿಡಿಯೋನ ಶೇರ್ ಮಾಡಿದ್ದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕರ್ನಾಟಕದ ವಿಧಾನಸಭಾ ಕ್ಷೇತ್ರದ ಒಂದು ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋವನ್ನು ನೋಡಲೇಬೇಕು. ಇವತ್ತು ಇದು ಯಾವ ಊರು, ಯಾವ ಹೋಬಳಿ, ಎಲ್ಲಿ ಬೋರ್ ಹಾಕಿಸ್ತಾ ಇದ್ದಾರೆ, ಯಾಕೆ ಹಾಕಿಸ್ತಾ ಇದ್ದಾರೆ, ಎಂಥ ರೈತರು ಕಷ್ಟಕ್ಕೆ ಸಿಗಾಕೊಂಡಾರಂತ ಹೇಳ್ತಾ ಇರ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ನೀರಿಲ್ಲದೆ ತೋಟ ಒಣಗೋಗುತ್ತೆ ಅಂತಂದು ಮತ್ತೆ ಆ ಬೋರನ್ನು ರೀಬೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಿರಾ ಕ್ಷೇತ್ರದಲ್ಲಿ ಸುಮಾರು ಮದ್ಲೂರು ಕೆರೆಗೆ ಮತ್ತು ಸಿರಾ ಕೆರೆ, ಕಳ್ಳುಂಬೆಳ ಕೆರೆಗೆ ನೀರು ತುಂಬಿಸಿದ್ರು ಸಹ ಇಂಥ ಒಂದು ಕ್ಷೇತ್ರದಲ್ಲಿ ನೋಡಿ ಇದರೂ ಸಹ ಈ ಬೋರು ಫೇಲಾಗಿ ಈ ರೈತನ ರಾಗಿ ಹೊಲ ಒಣಗೋಗಿದೆ. ಇಷ್ಟೊಂದು ರಾಗಿ ಹೊಲದಾಗಿ 1 ಕ್ವಿಂಟಲ್ ರಾಗಿನೂ ಸಹ ಆಗೋದಿಲ್ಲ. ಹಾಗೆ ಇವ್ರದ ಅಡಿಕೆ ತೋಟನೂ ಸಹ ಒಣಗೋಗ್ತಾ ಇದೆ. ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೀರು ಇದರಲ್ಲೂ ಕಮ್ಮಿಯಾಗಿ ಈ ಅಡಿಕೆ ಗಿಡಗಳು ಒಣಗೋಗ್ತಾ ಇದ್ದಾವೆ. ಈ ರೈತ ಇನ್ನೊಂದು ಬೋರ್ ಹಾಕಿಸುವುದಕ್ಕೆ ಚೈತನ್ಯ ಇಲ್ಲ. ಇದು ಸುಮಾರು ಮದಲೂರು ಕೆರೆ ಮತ್ತು ಸಿರಾ ಕೆರೆ ಮಧ್ಯದಲ್ಲಿ ಹತ್ಲು ಇತ್ಲು ಒಂದು 3.5 ಕಿಲೋಮೀಟರ್ ಇರ್ಬೋದು. ಅಂಥ ಅಂತರ್ಜಲ ಏನು ಬತ್ತಿ ಹೋಗಿದೆ, ಕೆಳಕ್ಕೆ ಹೋಗಿದೆ ಪಾತಾಳಕ್ಕೆ. ನಾವು ಅಂತರ್ಜಲವನ್ನು ಹೆಚ್ಚಿಸಿದ್ದೇವೆ. ಎಲ್ಲ ಡ್ಯಾಮ್ಗಳು ತುಂಬಿದ್ದೇವೆ, ಎಲ್ಲ ಕೆರೆಗಳನ್ನು ಸಹ ತುಂಬಿ ಹರಿತಾ ಇದ್ದಾವೆ. ಸಿರಾ ತಾಲೂಕಿನಲ್ಲಿ ನೀರಿಗೆ ಬರ ಇಲ್ಲ ಅಂತಂದರೆ ಇವತ್ತು ರೈತ ಕಂಗಾಲಾಗಿ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬರನಾಡಿನ ಭಗೀರಥ ಈ ವಿಡಿಯೋವನ್ನು ನೋಡಲೇಬೇಕು. ನೋಡಿ, ಇನ್ನೂ ಒಂದು ಬೋರು, ಈ ಬೋರು ಸಹ ಇಲ್ಲಿ ಬತ್ತೋಗಿದೆ. ಕೆಲವೇ ದಿನಗಳಿಂದ ಈ ಬೋರ್ ನಿಂತೋಗಿರೋದಕ್ಕೆ ಇದು ಯಾರ್ದು ಅಲ್ಲ, ನಿಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಜಮೀನು. ಎಷ್ಟೊಂದು ಅಡಿಕೆ ಗಿಡ ಇದ್ದಾವೆ. ಇವರು 3 ಜನ ಅಣ್ಣ ತಮ್ಮಗಳು ಸೇರಿಕೊಂಡು ಮತ್ತೆ ಅಡಿಕೆ ಗಿಡ ಒಣಗೋಗ್ತಾ ಇದ್ದಾವೆ. ಕೈ ಬಂದಿದ್ದ ಮಗ ಸಾಯೋದನ್ನು ನಾವು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಬೋರನ್ನು ಕೊರೆಸಿದ್ರು ಸ್ನೇಹಿತರೆ. ಈ ಬೋರಲ್ಲಿ ಸ್ವಲ್ಪ ನೀರು ಸಿಕ್ಕಿರೋದ್ರಿಂದ ಮತ್ತೆ ಮೋಟ್ರ್ ಬಿಟ್ಟು ಅಡಿಕೆ ಗಿಡನ ಉಳಿಸ್ಕೊಂಡಿದ್ದಾರೆ. ಇದು ಸಹ ಕೆರೆಯಿಂದ ಇರೋದಂಥದ್ದು. ಇದು ಮದ್ಲೂರು ಮತ್ತು ಸಿರಾ ಕೆರೆ ಹತ್ರಗೆ ಇರೋದು. ಇದನ್ನು 3-3.5 ಕಿಲೋಮೀಟರ್ ಇದೆ. ನಾವು ಮಾತ್ರನ ವಿಡಿಯೋದಲ್ಲಿ ನಾವು ಬರನಾಡಿನ ಭಗೀರಥ ಎಲ್ಲ ಕೆರೆ ಡ್ಯಾಮ್ಗಳನ್ನು ತುಂಬಿಸಿದ್ದಾರೆ, ಅಂತರ್ಜಲ ಹೆಚ್ಚಿದೆ ಅಂತ ಹೇಳ್ಕೊಂಡು ಸುಮಾರು 25 ವರ್ಷ 3-4 ಸತಿ ಸಿರಾದಲ್ಲಿ ಈ ಕ್ಷೇತ್ರದಲ್ಲಿ ಆಡಳಿತ ನಡೀತಾ ಐತೆ. ನೋಡಿ ಸ್ನೇಹಿತರೆ, ಇದು ಯಾವ ಊರು ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ ಸ್ನೇಹಿತರೆ, ಇದು ನಮ್ಮೂರು ಕೊಟ್ಟ ಏಕರಾಜನ. ಈ ಕೊಟ್ಟ ಅದರಲ್ಲಿ ಸುತ್ತಮುತ್ತ ನೀರು ಇಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ? ಉದಾಹರಣೆಗೆ ನಮ್ಮ ಕೊಟ್ಟ ಕೆರೆಯಲ್ಲಿ ಕುಡಿಯುವುದಕ್ಕಲ್ಲ, ತೊಳ್ಕೊಂಬೋದಕ್ಕೂ ಸಹ ನೀರಿಲ್ಲ. ಕಾರಣ ಏನಪ್ಪ ಅಂದರೆ, ನಾವತ್ತು ನಿಂಗದಳ್ಳಿ ಕೆರೆ ತುಂಬಿದಾದ್ಮೇಲೆ ನಮ್ಮ ಕೊಟ್ಟ ಕೆರೆಗೆ ನೀರು ಬಿಡ್ಕೊಬರ್ಬೇಕಂತಂದು ಚಾನಲ್ಗೆ ಅಡ್ಡವಾಗಿ ಕಟ್ಟಿ ಆ ಭರಸವಾಗಿ ಬರುವಂಥ ವಿಡಿಯೋವನ್ನು ನಿಮಗೂ ಸಹ ಹಾಕಿದ್ದೆ. ಇಲ್ಲಿನ ಜಯಚಂದ್ರವರ ಕೆಳಗಿರುವಂಥ ಅಧಿಕಾರಿಗಳು ಮತ್ತು ಅವರ ಕಾರ್ಯಕರ್ತರು ಅದನ್ನು ಕೀಳಿಸಿ ನಮ್ಮ ಮದ್ಲೂರು ಕೆರೆಗೆ ನೀರನ್ನು ಹರಿಸಿ ನಾವು ಕೋಡಿ ಬೀಳಿಸಿದ್ದೇವೆ, ಅದಕ್ಕೆ ಬಾನಗ ಅರ್ಪಿಸಬೇಕು ಅಂತಂದು ಈ ಕೆರೆಯನ್ನು ಕೈ ಬಿಟ್ಟರು. ಯಾಕಂದರೆ ಇಲ್ಲಿ ಕೊಟ್ಟ ಕೆರೆಗೆ ನೀರೇನು ಬೇಕಿಲ್ಲ ಅಂತಲ್ಲ. ನೋಡಿ ಸ್ನೇಹಿತರೆ, ಈ ಕೆರೆ ನೀರಿಲ್ಲೋದಕ್ಕೆ ಇವತ್ತೊಂದು 25 ಜನ ರೈತರು ಬೋರ್ಗಳನ್ನು ಹಾಕ್ಸಿದ್ದಾರೆ. ಮೇಲ್ಕುಂಟೆ, ಬಂದ್ಕುಂಟೆ, ಗೊಲ್ರಳ್ಳಿ ಸುತ್ತಮುತ್ತಗಳಲ್ಲಿ ನೀರುಗಳು ಹೊಲಕ್ಕೆ ಇಲ್ಲದೆ ಬೋರಲ್ಲಿ ಕಮ್ಮಿ ಆಗಿದ್ದಾವೆ. ನೋಡಿ ಸ್ನೇಹಿತರೆ, ಒಣಗೋದಂತಹ ನಮ್ಮ ಕೊಟ್ಟ ಕೆರೆ ವಿಸ್ತೀರ್ಣ ಸ್ವಲ್ಪ ದೊಡ್ಡದು. ಆದ್ರೂ ಈ ಕೆರೆಯಲ್ಲಿ ಮಣ್ಣು ತುಂಬ್ತಾರೆ. ಈ ಮಣ್ಣು ತುಂಬುವುದಕ್ಕೋಸ್ಕರನ ಅವರಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ರು. ಅಲ್ಲಿ JCB ಇಟಾಚಿಗಳು ಟ್ರಿಪ್ಪರ್ನಲ್ಲಿ ಸುಮಾರು 1.5 ತಿಂಗಳು ನೈಟು ಹಗಲು ಅಂದಂಗೆ ಮಣ್ಣನ್ನು ಸ್ಟಾಕ್ ಮಾಡಿದ್ರು. ಅವ್ರಿಗೂ ಸಹ ಸುಮಾರು ಕೋಟಿಗಟ್ಟಲೆ ದುಡ್ಡು ಖರ್ಚಾಯ್ತು. ಇದಕ್ಕೆ ಆ ಮಣ್ಣನ್ನು ತುಂಬಿದಾದ್ಮೇಲೆ ನಾವು ಈ ಕೊಟ್ಟ ಕೆರೆಯನ್ನು ತುಂಬಿಸ್ತೀವಿ ಅಂತ ಒಂದು ಸುಳ್ಳಿನ ಆಶ್ವಾಸನೆಯನ್ನು ನೀಡಿ ಆ ಮಣ್ಣನ್ನು ತುಂಬಿಸಿ ಆ ಕಡೆ ಒಡಿಸಿರು. ಅವ್ರಿಗೂ ಲಾಸ್ ಆಯ್ತು. ಆ ಕೆರೆಯಲ್ಲಿ ಮಣ್ಣನ್ನು ತುಂಬಿ ಆದ ನಂತರ ಬಿಡ್ತೀವಿ ಅಂದ್ರು. ನಮ್ಮ ಕೊಟ್ಟ ಕೆರೆಗೂ ಸಹ ನೀರು ಬಿಡಲಿಲ್ಲ. ಈ ನೀರು ಬಿಡದ ಕಾರಣ ಇವತ್ತು ರೈತರು ಸುತ್ತಮುತ್ತಲಿನ ಸಂಕಷ್ಟಕ್ಕೆ ಸಿಕ್ಕೊಂಡು ಇವತ್ತು ಬೋರಿನ ಮೇಲೆ ಬೋರ್ ಹಾಕಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳು ಏನಾಗುತ್ತೋ ನೋಡಿ ಸ್ನೇಹಿತರೆ. ಈ ಹೈವೇ ಆಗೋಕ್ಕೋಸ್ಕರನೇ ಆ ಮಣ್ಣನ್ನು ಸ್ಟಾಕ್ ಮಾಡಬೇಕಾಯಿತು. ಅವ್ರಿಗೂ ಸಹ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ನಮ್ಮ ಊರಿನಲ್ಲಿ ಚೌಡಮ್ಮನ ದೇವಸ್ಥಾನ ಇಲ್ಲ ಕರಿಯಮ್ಮನ ದೇವಸ್ಥಾನಕ್ಕಾದ್ರೂ ದುಡ್ಡು ಕೊಟ್ಟಿದ್ರೆ ಇವಾಗಲಾದ್ರೂ ಮಣ್ಣು ಹೊಡ್ಕೋಬೋದಾಯ್ತು. ಹೆಂಗೂ ಕೆರೆಗೆ ನೀರು ಬಿಡಲೇ ಇಲ್ಲ. ಸುಮ್ಮನೆ ಸುಳ್ಳಿನ ಆಶ್ವಾಸನೆಗಳು. ಏನು ನಮ್ಮ ಕೊಟ್ಟದಲ್ಲಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ವಾ, ಇಲ್ಲ ಕೊಟ್ಟದಲ್ಲಿ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲವೇನೋ, ಇಂಥ ಒಂದು ಧೋರಣೆ ಮಾಡಿ ಮಲತಾಯಿಗೆ ದ್ರೋಹ ಮಾಡ್ದಂಗೆ ಕೊಟ್ಟ ದೊಡ್ಡ ಊರು ತಾಲೂಕಲ್ಲಿ ಒಂದು ಹೆಸರಾದಂಥ ಊರಿನ ಕೆರೆಯಲ್ಲಿ ನೀರಿಲ್ಲದಕ್ಕೋಸ್ಕರ ಇವತ್ತು ರೈತರು ಸಂಕಷ್ಟದಲ್ಲಿ ಸಿಕ್ಕೊಂಡು ಹೋದರೆ. ನೋಡಿ, ಇದೊಂದು ಹೈವಿಗೆ ಇಷ್ಟೊಂದು ಮಣ್ಣನ್ನು ಸ್ಟಾಕ್ ಮಾಡಿದ್ದು ದುಡ್ಡು
ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಇವ್ರಿಗೆ ಬರೋದು ಬಂತಲ್ಲ ಅಂತ ಅಂದ್ಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಇವತ್ತಿತ್ತ ಯಾವ ಅಧಿಕಾರಿಗಳಾಗಲಿ ನೀರಿನ ಸಂಬಂಧಿಗಳಾಗಲಿ ತಿರುಗಿ ನೋಡ್ತಾ ಇಲ್ಲ. ಇಲ್ಲಿನ ಅಭಿವೃದ್ಧಿ ಅಧಿಕಾರರು ಅವರು ಇಲ್ಲ, ಯಾರೂ ಇಲ್ಲ. ಇಲ್ಲಿ ಕೊಟ್ಟಾಕೆರೆಯಲ್ಲಿ ನೀರಿಲ್ಲದಕ್ಕೋಸ್ಕರನ ಇವತ್ತು ರೈತರು ಸಂಕಷ್ಟ. ನೋಡಿ, ಈ ಮಣ್ಣನ್ನು ಸ್ಟಾಕ್ ಮಾಡಿದ್ರು, ಇದಕ್ಕೆ 2 ಕೋಟಿ ಖರ್ಚು ಮಾಡಿದ್ರು. ಎಷ್ಟು ದುಡ್ಡಾಯಿತು, ನೈಟು ಹಗಲು ಸಹ ಆ ಹೂಣಂದ ಎತ್ತಿರು ಇವತ್ತು ಆ ಮಣ್ಣು ಹೊಡೆದು ಹೈವೇಲಿ ರೋಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ಬರನಾಡಿನ ಭಗೀರಥರಿಗೆ ಮತ್ತು ಯಾರು ಇಲ್ಲಿ ಅಂತರ್ಜಲವನ್ನು ಹೆಚ್ಚಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವರಿಗೆ ತಲುಪೋವರೆಗೂ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇರಿ. ಇವತ್ತು ಕೊಟ್ಟ ಸುತ್ತಮುತ್ತಲಿನ ರೈತರು ಸಂಕಷ್ಟ ಸಿಕ್ಕಿದ್ದಾರೆ. ಕೆಲವು ರೈತರು ತಾಲೂಕಲ್ಲಿ ಆನೆಕಲ್ಲು ಬಿದ್ದು ಇವತ್ತು ಬಂದಂಥ ಬೆಳೆನೂ ಸಹ ಹಾನಿ ಆಗಿದೆ. ಅವ್ರಿಗೂ ಸಹ ಪರಿಹಾರ ಕೊಡಬೇಕಂತ ನಾನು ಸರ್ಕಾರಕ್ಕೆ ಮತ್ತು ಶಾಸಕರಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ ಇವತ್ತು ರೈತರು